ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದು ಬಹುತೇಕ ಯುವಕರ ಮೊಬೈಲ್ನಲ್ಲಿ ಒಂದು ಆ್ಯಪ್ ಕಾಮನ್ ಆಗಿದೆ. ಅದು ಇನ್ಸ್ಟಾಗ್ರಾಮ್ ಅಲ್ಲ, ವಾಟ್ಸಪ್ ಕೂಡ ಅಲ್ಲ, ಅದು ಶೇರ್ ಮಾರ್ಕೆಟ್ ಆ್ಯಪ್. ಕೆಲವರು ಒಂದೇ ದಿನದಲ್ಲಿ ಸಾವಿರಾರು ರೂಪಾಯಿ ಗಳಿಸ್ತಿದ್ದಾರೆ. ಇನ್ನೊಂದೆಡೆ ಕೆಲವರು ಲಕ್ಷಾಂತರ ಕಳೆದುಕೊಳ್ತಿದ್ದಾರೆ. ಹಾಗಾದ್ರೆ ಈ ಶೇರ್ ಮಾರ್ಕೆಟ್ ಅಂದ್ರೆ ನಿಜವಾಗಿಯೂ ಹಣ ಮಾಡುವ ಜಾಗನ ಅಥವಾ ಅಪಾಯದ ಆಟನ? ಹಾಗಾದ್ರೆ ನಿಜವಾಗ್ಲೂ ಶೇರ್ ಮಾರ್ಕೆಟ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಜನರು ಅದರಲ್ಲಿ ಏಕೆ ಹೂಡಿಕೆ ಮಾಡುತ್ತಾರೆ ಎಂಬುದನ್ನ ತಿಳಿತಾ ಹೋಗೋಣ. ಮೊದಲಿಗೆ ಶೇರ್ ಅಂದ್ರೆ ಏನು? ಒಂದು ದೊಡ್ಡ ಕಂಪನಿ ಇದೆ ಅಂತ ಕಲ್ಪಿಸಿಕೊಳ್ಳಿ. ಉದಾಹರಣೆಗೆ ಇನ್ಫೋಸಿಸ್ ಅಥವಾ ರಿಲಯನ್ಸ್ ಡಿಜಿಟಲ್. ಈ ಕಂಪನಿಗೆ ಇನ್ನಷ್ಟು ವ್ಯವಹಾರ ವಿಸ್ತರಿಸುವುದಕ್ಕೆ ಹಣ ಬೇಕಾಗುತ್ತದೆ. ಅದಕ್ಕಾಗಿ ಕಂಪನಿ ತನ್ನ ಒಂದು ಭಾಗವನ್ನ ಜನರಿಗೆ ಮಾರುತ್ತದೆ. ಆ ಭಾಗವನ್ನೇ ಶೇರ್ ಎಂದು ಕರೆಯುತ್ತಾರೆ. ಅಂದ್ರೆ ನೀವು ಒಂದು ಕಂಪನಿಯ ಶೇರ್ ಖರೀದಿಸಿದ್ರೆ ಆ ಕಂಪನಿಯ ಚಿಕ್ಕ ಮಾಲೀಕರಾಗ್ತೀರಿ. ಇನ್ನು ಜನರು ಶೇರ್ ಏಕೆ ಖರೀದಿಸ್ತಾರೆ? ಒಂದು ಕಂಪನಿ ಚೆನ್ನಾಗಿ ಬೆಳೆಯುತ್ತಿದೆ ಅಂತಂದ್ರೆ ಅದರ ಶೇರ್ ಬೆಲೆಯು ಹೆಚ್ಚಾಗುತ್ತದೆ. ಉದಾಹರಣೆಗೆ ನೀವು 100 ರೂಪಾಯಿಗೆ ಒಂದು ಶೇರ್ ಖರೀದಿಸಿದ್ದೀರಿ ಎಂದ್ಕೊಳ್ಳಿ. ಕೆಲವು ತಿಂಗಳ ನಂತರ ಅದರ ಬೆಲೆ 150 ಆಗಿದ್ರೆ ನಿಮಗೆ 50 ರೂಪಾಯಿ ಲಾಭ. ಅದೇ ಕಾರಣಕ್ಕೆ ಜನರು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಲಾಭ ಇದ್ದಂತೆ ನಷ್ಟವೂ ಇರುತ್ತದೆ. ಕಂಪನಿಗೆ ನಷ್ಟವಾದ್ರೆ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟರೆ ಶೇರ್ ಬೆಲೆ ಕುಸಿಯಬಹುದು. ಆದ್ರಿಂದಲೇ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವ ಮೊದಲು ಜ್ಞಾನ ಬಹಳ ಮುಖ್ಯ ಎಂದು ಹೇಳುತ್ತಾರೆ. ಇನ್ನು ಹಲವರು ಕೇಳುವ ಪ್ರಶ್ನೆ, ನಿಫ್ಟಿ ಸೆನ್ಸೆಕ್ಸ್ ಅಂದ್ರೆ ಏನು ಅಂತ. ನಿಫ್ಟಿ 50 ಮತ್ತು BSE ಸೆನ್ಸೆಕ್ಸ್ ಇವು ಭಾರತದ ಪ್ರಮುಖ ಸ್ಟಾಕ್ ಮಾರ್ಕೆಟ್ ಸೂಚ್ಯಂಕಗಳು. ದೇಶದ ದೊಡ್ಡ ದೊಡ್ಡ ಕಂಪನಿಗಳ ಸ್ಥಿತಿಯನ್ನ ಇವು ತೋರಿಸುತ್ತವೆ. ಸೆನ್ಸೆಕ್ಸ್ ಏರಿದರೆ ಹೆಚ್ಚಿನ ಕಂಪನಿಗಳು ಚೆನ್ನಾಗಿ ನಡೆಯುತ್ತಿವೆ ಎಂಬ ಅರ್ಥ. ಇನ್ನೂ ಒಂದು ಮುಖ್ಯ ವಿಷಯ ಏನು ಅಂತಂದ್ರೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ನಡುವಿನ ವ್ಯತ್ಯಾಸ. ಟ್ರೇಡಿಂಗ್ ಅಂದ್ರೆ ಕಡಿಮೆ ಸಮಯದಲ್ಲಿ ಶೇರ್ ಖರೀದಿಸಿ ಮಾರುವುದು. ಇದು ಹೆಚ್ಚು ಅಪಾಯಕರ. ಆದ್ರೆ ಇನ್ವೆಸ್ಟಿಂಗ್ ಅಂದ್ರೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಹಲವು ವರ್ಷಗಳ ಕಾಲ ಹಣ ಹೂಡಿಕೆ ಮಾಡುವುದು. ಹೆಚ್ಚಿನ ಹಣಕಾಸು ತಜ್ಞರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಉತ್ತಮ ಎಂದು ಹೇಳುತ್ತಾರೆ. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಒಂದೇ ದಿನದಲ್ಲಿ ಲಕ್ಷ ಗಳಿಸಿ ಈ ಸ್ಟಾಕ್ ನಾಳೆ ಡಬಲ್ ಆಗುತ್ತದೆ ಎಂದು ಹೇಳುತ್ತಾರೆ. ಆದ್ರೆ ಎಲ್ಲಾ ಸಲಹೆಗಳು ಸತ್ಯವಾಗೋದಿಲ್ಲ. ಹಲವರು ಇತರರನ್ನ ನೋಡಿ ಹೂಡಿಕೆ ಮಾಡಿ ನಂತರ ನಷ್ಟ ಅನುಭವಿಸುತ್ತಾರೆ. ಅದಕ್ಕಾಗಿ ಯಾವುದೇ ಶೇರ್ ಖರೀದಿಸುವ ಮೊದಲು ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಒಂದು ಸತ್ಯ ಏನಪ್ಪಾ ಅಂದ್ರೆ ಶೇರ್ ಮಾರ್ಕೆಟ್ ಅಂದ್ರೆ ಕೇವಲ ಶ್ರೀಮಂತರಿಗಾಗಿ ಮಾತ್ರ ಅಲ್ಲ. ಇಂದು ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಮಹಿಳೆಯರು ಅನೇಕರು ಸಣ್ಣ ಮೊತ್ತದಿಂದಲೇ ಹೂಡಿಕೆ ಆರಂಭಿಸುತ್ತಿದ್ದಾರೆ. ಪ್ರತಿ ತಿಂಗಳು 500 ರೂಪಾಯಿ ಉಳಿಸಿದ್ರೂ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದ್ರೆ ಭವಿಷ್ಯದ ದೊಡ್ಡ ಮೊತ್ತವಾಗಬಹುದು. ಆದರೆ ನೆನಪಿರಲಿ, ಶೇರ್ ಮಾರ್ಕೆಟ್ ರಾತ್ರಿ ಒಂದೇ ಹೊತ್ತಿನಲ್ಲಿ ಶ್ರೀಮಂತರಾಗುವಂತಹ ಜಾಗ ಅಲ್ಲ. ಇದು ತಾಳ್ಮೆ, ಜ್ಞಾನ ಮತ್ತು ಯೋಜನೆ ಬೇಕಾಗುವ ಕ್ಷೇತ್ರ. ಹಣ ಹೂಡಿಕೆ ಮಾಡುವ ಮೊದಲು ಕಲಿಯಿರಿ. ಭಾವನೆಗಳಿಂದಲ್ಲ, ಮಾಹಿತಿಯಿಂದ ನಿರ್ಧಾರ ತೆಗೆದುಕೊಳ್ಳಿ.